ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸ್ಯಾಟರ್ಡೆ ಮತ್ತು ಸಂಡೇ ಕಂಟಿನ್ಯೂಷನ್ ಲಾಗು. ಸ್ಯಾಟರ್ಡೆ 4 ಗಂಟೆ ಬೆಳಿಗ್ಗೆ ಎದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಪಾಯಸ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ನಿನ್ನೇನು ಪ್ಲ್ಯಾನ್ ಮಾಡಿಕೊಂಡು ಸ್ಯಾಟರ್ಡೆ ಎವ್ರಿಡೇ ಸ್ಯಾಟರ್ಡೆ ನಾನು ಸ್ವೀಟ್ ಮಾಡ್ತೀನಿ ಪ್ರಸಾದಕ್ಕೆ. ಇವಾಗ ತರಕಾರಿ ಸಾಂಬಾರು ಮಾಡೋದಕ್ಕೆ ತೊಗರಿಬೇಳೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದೆರಡು ಸರಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದಕ್ಕೆ ಒಂದು ಬದನೆಕಾಯಿ ಹಾಕಿ ಆಲೂಗೆಡ್ಡೆ ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಬದನೆಕಾಯಿ ಹಾಕ್ಕೊಂಡು ಒಂದು 3-4 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೇಕು. ಒಂದು ಟೊಮೆಟೊ ಒಂದು ಸ್ವಲ್ಪ ಸಾಲ್ಟ್ ಹಾಕಿ 1-2 ವಿಷಲ್ ಹಾಕಿಸ್ಕೊಂಡ್ರೆ ತರಕಾರಿ ಬೇಯುತ್ತೆ. ನೆಕ್ಸ್ಟು ರೈಸ್ಗೂ ಕೂಡ ಇಟ್ಕೊಂಡಿದ್ದೀನಿ. ತರಕಾರಿ ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ತುರಿ, ಸಾಂಬಾರು ಪುಡಿ 1-2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಎತ್ತಿಟ್ಕೊಂಡೆ. ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಯಸ ರೈಸ್ ಮಾಡ್ಕೊಂಡಿದ್ದೆ ಪ್ರಸಾದಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ನಿಯರೆಸ್ಟಲ್ಲೇ ನಾವಿರೋ ಏರಿಯಾದಲ್ಲೇ ಒಂದು ಆಂಜನೇಯ ಟೆಂಪಲ್ ಇದೆ. ಅಲ್ಲಿ ಪ್ರತಿ ಸ್ಯಾಟರ್ಡೆ ನಾನು ಹೋಗ್ತಾ ಇರ್ತೀನಿ. ಪ್ರತಿ ಸ್ಯಾಟರ್ಡೆ ಹೋಗಿ ಬಂದು ಆಮೇಲೆ ನಂದು ಬೇರೆ ಏನಿದ್ರು ಕೆಲಸ ನಾನು ಮಾಡ್ಕೊಳೋದು. ಈಗ ನನ್ನ ಲೈಫ್ ಸ್ಟೈಲ್ನ ನಾನೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಮುಂಚೆಲ್ಲ ನಾನು ಹೀಗಿರಲಿಲ್ಲ, ಅಂದರೆ ಬೇಗ ಹೇಳ್ತಿರ್ಲಿಲ್ಲ, 7 ಗಂಟೆ ಆದರೂ ಹೇಳ್ತಿರ್ಲಿಲ್ಲ. ಇವಾಗ 4 ಗಂಟೆ 3 ಗಂಟೆಗೆ ಎದ್ಬಿಟ್ಟು ನನ್ನದು ಡೈಲಿ ರೊಟೀನ್ ಏನಿರುತ್ತೆ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಪೂಜೆ ಆಂಜನೇಯ ಟೆಂಪಲಿಂದ ಮನೆಗೆ ಬಂದು ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಈ ಥರ ತರಕಾರಿ ಸಾಂಬಾರನ್ನು ಮಾಡಿಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಕೂಡ ಚೆನ್ನಾಗಿರುತ್ತೆ. ಇದು ರೈಸಿಗೆ ತಿಳಿ ಸಾಂಬಾರು ಥರ ರಸಂ ಬರುತ್ತಲ್ಲ, ಆ ಥರ ತೆಳುವಾಗಿ ಮಾಡಿದರೆ ಇನ್ನೂ ಟೇಸ್ಟ್ ಇರುತ್ತೆ. ಮುದ್ದೆಗೆ ಒಂದು ಮೀಡಿಯಮ್ಗಿದ್ರೆ ಚೆನ್ನಾಗಿರುತ್ತೆ. ಶ್ರೀನಿವಾಸ ಯಾವಾಗಲೂ ಹೇಳ್ತಿರ್ತಾರೆ ತರಕಾರಿ ಸಾಂಬಾರು ಮಾಡು ಅಂತ ಹೇಳ್ತಿರ್ತಾರೆ. ಆದರೆ ನಾನು ಸ್ವಲ್ಪ ಗಟ್ಟಿ ಮಾಡಬೇಡ, ತೆಳುಗಿರಲಿ, ಸಾಂಬಾರು ಚೆನ್ನಾಗಿರುತ್ತೆ ಅಂತ ಅವ್ರು ಇಷ್ಟಪಟ್ಟು ತರಕಾರಿ ಸಾಂಬಾರು ಹೇಳಿದರು. ಹಾಗಾಗಿ ನಾನು ಮಾಡಿದೆ. ಹಾಗೆ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ಇಲ್ಲಿ ಇನ್ನೊಂದು ಆಂಜನೇಯ ಟೆಂಪಲ್ ಇದೆ, ಶ್ರೀನಿವಾಸಲ್ಲಿ ಹೂನಾರ ಎಲ್ಲ ತೊಗೊಂಡೋಗಿದ್ರು. ಆಯಿಲ್ ಕೊಟ್ಟಿದ್ವಿ ಅಭಿಷೇಕ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಹೋಗಿ ಬರೋಣ ಬಾ ಅಂತ ಅಂದರು. ಅವ್ರು ಅಲ್ಲಿ ಹೋಗ್ತಿರ್ತಾರಂತೆ ನಮ್ಮ ಕಂಪ್ನಿಗೆ ಹೋಗ್ಬೇಕಾದ್ರೆ. ನಾನು ನೋಡಿದ್ದಿಲ್ಲ ಇಲ್ಲಿ, ಹಾಗಾಗಿ ಕರೆದ್ರು. ಅಲ್ಲಿಗೆ ನಾನು ಶ್ರೀನಿವಾಸ ಇಬ್ಬರು ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಗೋಡನಿಗೆ ಬಂದ್ವಿ ಬೆಳಗ್ಗೆ. ಇಲ್ಲಿ ಮತ್ತೆ ಪೂಜೆ ಆಗಬೇಕಲ್ಲ, ಹಾಗಾಗಿ ಅವರನ್ನು ಇಲ್ಲಿ ನಮ್ಮ ಕಂಪ್ನಿ ಹತ್ರ ಬಿಟ್ಟೋಗೋಣ ಶ್ರೀನಿವಾಸನ. ಅವ್ರು ಅಲ್ಲಿ ಪೂಜೆ ಮುಗಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವರು ಬಾಕ್ಸಿಗೆ ಹಾಕ್ಕೊಂಡು ಬಂದರು. ನಮಗೆ ಇದು ಅನ್ನ ಕೊಡೋ ದೇವಸ್ಥಾನ ಆಗಿರೋದ್ರಿಂದ ನಾನು ಎವ್ರಿಡೇ ಯಾವಾಗಲೇ ಬಂದರೂ ಬಾಗಿಲಿಗೆ ನಮಸ್ಕಾರ ಮಾಡಿ ಬಲಗಾಲಿಟ್ಟು ಒಳಗಡೆ ಬರ್ತೀನಿ. ನಮ್ಮ ಶ್ರೀನಿವಾಸು ಅಷ್ಟೇ ಗೌರವ ಕೊಡ್ತಾರೆ. ಹಾಗೆ ಹೆಲ್ದಿಯಾಗಿ ಒಂದು ಬೀಟ್ರೋಟ್ ಜ್ಯೂಸ್ ಮಾಡಿಕೊಂಡು ಮಧ್ಯಾಹ್ನ ಮನೆಗೆ ಬಂದೆ. ತುಂಬ ಮಳೆ ಬರ್ತಾಯಿತ್ತು ನಮ್ಮ ದುರ್ಗದಲ್ಲಿ. ಮಳೆ ಸ್ಟಾರ್ಟ್ ಆಗಿದೆ. ನಿಮ್ಮ ಕಡೆನೂ ಎಲ್ಲ ಬರ್ತಿದೆ ಅಂದ್ಕೊಳ್ತೀನಿ. ಎಲ್ಲ ಕಡೆನೂ ಮಳೆ ಇವಾಗ ಸ್ಟಾರ್ಟ್ ಆಗಿದೆ. ತೋಟಗಳಿಗಂತೂ ಚೆನ್ನಾಗಾಯಿತು. ಹಾಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಚಕ್ಲಿ ಕೋಡುಬಳೆ ಮಾಡ್ತಾಯಿದ್ದೀನಿ. ಚಕ್ಲಿ ಮಾಡೋದಕ್ಕೆ ಈ ಬೌಲಲ್ಲಿ 1-2 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಈ ಬೌಲಲ್ಲಿ 1 ಬೌಲು ಕಡಲೆ ಹಿಟ್ಟು, ಅಂದರೆ ಹುರಿಗಡಲೆ ಅಂತಾರಲ್ವ, ಅದನ್ನು ಗ್ರೈಂಡ್ ಮಾಡಿಕೊಂಡೆ. 3 ಸ್ಪೂನು ರೆಡ್ ಚಿಲ್ಲಿ ಪೌಡರು ಮತ್ತು ಸಾಲ್ಟು ಮತ್ತು ಜೀರಾ ಕೂಡ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ, ಬೇಕಿದ್ರೆ ಆ್ಯಡ್ ಮಾಡಿಕೊಂಡ್ರಿ. ಹಾಗೆ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಈ ಥರ ಹಿಟ್ಟು ರೆಡಿ ಆಗುತ್ತೆ. ಸ್ಮೂತಾಗಿರಬೇಕು. ಅದಕ್ಕೂ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡ್ರೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಆಯಿಲು, ಉಪ್ಪು ಮತ್ತು ಜೀರಿಗೆ, ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು. ಹಾಗಾಗಿಬಿಟ್ಟು ನಿಮಗೆ ಹೇಗೆ ಅನುಕೂಲ ಅನಿಸುತ್ತೆ, ಎಷ್ಟು ಸಾಫ್ಟಾಗಿರಬೇಕು, ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ನೋಡ್ಕೊಂಬಿಟ್ಟು ರೆಡಿ ಮಾಡ್ಕೊಳ್ರಿ. ನನಗೆ ಚಕ್ಲಿನ ಅದು ಹಿಟ್ಟು ರೆಡಿ ಮಾಡಿದೆ, ಅದು ಒತ್ತೋದಕ್ಕೆ ಬರ್ತಾಯಿರಲಿಲ್ಲ. ಶ್ರೀನಿವಾಸಂಗೆ ಹೇಳಿದೆ, ಅವರೇ ಬಂದುಬಿಟ್ಟು ಚಕ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನೆಕ್ಸ್ಟು ನಾನು ಕೂಡ ಅವರು ಅಷ್ಟು ಚಕ್ಲಿ ರೆಡಿ ಮಾಡೋ ಅಷ್ಟರಲ್ಲಿ ನಾನು ಕೋಡುಬಳೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಅದೇ ಬೌಲಲ್ಲಿ 2 ಬೌಲಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಚಿಕ್ಕ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಮೈದಾ ಹಿಟ್ಟು, ಒಂದು ಅರ್ಧ ಬೌಲು ರವೆ, ಹಾಗೆ ಸ್ವಲ್ಪ ಜೀರಿಗೆ, ಸಾಲ್ಟು, 1-2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕೋಡುಬಳೆಗೂ ಹಿಟ್ಟು ರೆಡಿ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಆಯಿಲ್, ಅಂದರೆ ಸ್ವಲ್ಪ ಬಿಸಿ ಮಾಡಿರೋ ಅಂತ ಸ್ವಲ್ಪ ಆಯಿಲ್ನ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಅವರು ಚಕ್ಲಿಗೆಲ್ಲ ರೆಡಿ ಮಾಡೋಷ್ಟರಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿಡೋಣ ಅಂತ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ. ಇದಾದ ತಕ್ಷಣವೇ ಚಕ್ಲಿನ ನಾನು ಆಯಿಲಲ್ಲಿ ಕರೆದ್ಬಿಟ್ಟು
ಎತ್ತಿಡಬೇಕು. ಅವರಿಗೆ ಈ ಥರ ನಾವು ಕೋಡುಬಳೆ ಮಾಡಬೇಕಾದ್ರೆ ಈ ಥರ ಸ್ವಲ್ಪ ಇದು ತಗೊಂಡ್ಬಿಟ್ಟು ರೌಂಡ್ ಶೇಪಲ್ಲಿ ಕೋಡುಬಳೆಗೆ ಯಾವ ರೀತಿ ಬರೋದು ಆ ರೌಂಡ್ ಶೇಪಲ್ಲಿ ಈ ಥರ ಶೇಪ್ ಮಾಡಿ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಕೋಡುಬಳೆ ರೆಡಿ ಆಗುತ್ತೆ. ಈಗ ಇದು ರೆಡಿ ಆಯಿತು. ಅವರಿಗೆ ಕೋಡುಬಳೆ ಡಿಸೈನ್ ಮಾಡೋಕೆ ಅವ್ರಿಗೆ ಕೊಟ್ಟು ನಾನೀಗ ಚಕ್ಲಿನ ಆಯಿಲಲ್ಲಿ ಕರಿತಾ ಇದ್ದೆ. ಇದನ್ನೆಲ್ಲ ನಮ್ಮ ಮಗುಂಗೆ, ನಮ್ಮ ಲೇಖನ್ಗೆ, ನನ್ನ ತಂಗಿ ಮಗ ಮತ್ತು ನನ್ನ ಮಗ ಎಲ್ಲೋ ಅಮ್ಮರ ಮನೇಲಿರೋದ್ರಿಂದ ಅವ್ರಿಗೆ ಸ್ನ್ಯಾಕ್ಸಿಗೆ ಬೇಕಾಗುತ್ತೆ. ಬೇಕ್ರಿಯಲ್ಲಿ ತಂದು ತಿನ್ನೋದಕ್ಕಿಂತ ಯಾವ್ಯಾವ ಆಯಿಲಲ್ಲಿ ಕರೆದಿರ್ತಾರೋ ಗೊತ್ತಿಲ್ಲ. ಹಾಗಾಗಿಬಿಟ್ಟು ನಾವೇ ರೆಡಿ ಮಾಡಿರೋಂಥ ವುಡ್ ಪ್ರಿಸೆಡ್ ಆಯಿಲ್, ಗ್ರೌಂಡ್ನಟ್ ಆಯಿಲಲ್ಲಿ ಪ್ಯೂರ್ ಶೇಂಗಾ ಎಣ್ಣೆಯಲ್ಲಿ ನಾನು ಸ್ನ್ಯಾಕ್ಸ್ನ ರೆಡಿ ಮಾಡಿ ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಕಳಿಸ್ಕೊಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಹಾಗೆ ಕೋಡುಬಳೆನೂ ಚೆನ್ನಾಗಿ ಬಂತು, ಚಕ್ಲಿನೂ ಕೂಡ ಚೆನ್ನಾಗಿ ಬಂತು. ಚಕ್ಲಿ ಒಂದು ಸ್ವಲ್ಪ ಕಟ್ಟಾಗಿತ್ತು, ಅದಕ್ಕೆ ಹೇಗಿದ್ರೂ ಮುರ್ಕೊಂಡೆ ಅಲ್ವಾ ತಿನ್ನೋದು, ಹೇಗಿದ್ರೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚಕ್ಲಿನೂ ಮಾಡಿಟ್ಟು ಈ ಕೋಡುಬಳೆನೂ ರೆಡಿ ಆಯಿತು. ಹಾಗೆ ಇದು ಸಂಡೇ ಮಾರ್ನಿಂಗ್ ಲಾಗು, ಕಂಟಿನ್ಯೂಷನ್ ಲಾಗು. ಸಂಡೇ ಮಾರ್ನಿಂಗ್ ನಾನು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಎಲ್ಲ ಮಸಾಲೆನ ಈಗ ರೆಡಿ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ನೀರಲ್ಲಿ ಎತ್ತಿಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಪೇಸ್ಟು ರೆಡಿ ಆಗಿಬಿಡುತ್ತೆ. 1 ಪೀಸಸ್ ಚಕ್ಕೆ, ಲವಂಗ ಇವನ್ನೆಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಸ್ವಲ್ಪ ಬಟಾಣಿ ನೀನು ಹಾಕ್ಕೊಂಡಿದ್ದೆ. ಇದಕ್ಕೆ ಅಂತ ಮಶ್ರೂಮ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಆಲೂಗೆಡ್ಡೆ ಮತ್ತು ಬೀನ್ಸು ಇಷ್ಟು ತರಕಾರಿ ನಾನು ತೊಗೊಂಡಿದ್ದೀನಿ. ಪೇಸ್ಟು ಕೂಡ ಅದು ರೆಡಿ ಆಯಿತು. ಮಶ್ರೂಮು, ಒಂದು ಒಗ್ಗರಣೆಗೆ 1 ಈರುಳ್ಳಿ, 1 ಟೊಮೊಟೊ ತೊಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಕಾಳುಮೆಣಸು ಮತ್ತು 1 ಟೊಮೊಟೊ, ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಬೀನ್ಸು ಮತ್ತು ಆಲೂಗಡ್ಡೆನೂ ಆಯಿಲಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಮಶ್ರೂಮ್ ಹಾಕ್ಕೊಂಡ್ರೆ ಮಶ್ರೂಮನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನಿವತ್ತು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ ಬಟಾಣಿ ನೆನೆ ಹಾಕ್ಕೊಂಡಿದ್ದೆ. ಬಟಾಣಿ ಮತ್ತು ನಾವು ರುಬ್ಬಿಟ್ಕೊಂಥ ಮಸಾಲೆನೂ ಹಾಕ್ಕೊಂಡ್ರೆ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. 1-2 ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಮಶ್ರೂಮ್ ಪಲಾವ್ ರೆಡಿ ಆಗುತ್ತೆ. ಅಂದರೆ ಕುದಿ ಬರೋದಕ್ಕೂ ಮುಂಚೆ ಲಿಡ್ಲು ಕ್ಲೋಸ್ ಮಾಡಬಾರ್ದು, ಏಕೆಂದರೆ ಅದು ತಳ ಸೀದ್ಬಿಡ್ತೈತೆ ಮಸಾಲೆ ಹಾಕಿರ್ತೀವಲ್ಲ ಅದರಿಂದ. ಹಾಗಾಗಿ ಈಗ ಅದು ಕುದಿಯೋದಕ್ಕೆ ಇವಾಗ ಈ ಥರ ಕುದೀತಾ ಇದೆ. ಈ ಸ್ವಲ್ಪ ಕುದಿ ಬಂದಮೇಲೆ 1-2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಕುಕ್ಕರ್ ಕ್ಲೋಸ್ ಮಾಡಿ 1-2 ವಿಷಲ್ ಹಾಕಿಸ್ಕೊಳ್ಳೋಣ ಅಂತ ಒಂದು ಕಡೆ ಎತ್ತಿಟ್ಕೊಂಡೆ. ಹಾಗೆ ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಶೇಂಗಾ ಬೀಜ ಅಂದ್ಬಿಟ್ಟು ಶೇಂಗಾ ಬೀಜನ ಫ್ರೈ ಮಾಡಿಕೊಂಡು ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಶೇಂಗಾ ಬೀಜ, ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಚಟ್ನಿ ಕೂಡ ರೆಡಿ ಆಯಿತು. ಇದಕ್ಕೆ ಮೊಸರು ಬಜ್ಜಿ ಇರಲೇಬೇಕಲ್ವ, ಪಲಾವ್ ಅಂದರೆ ಮೊಸರು ಬಜ್ಜಿ ಇಡಲೇಬೇಕು. ಅದಕ್ಕೆ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಸಾಲ್ಟು, 1-2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡಿಕೊಂಡೆ. ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ ಕಂಟಿನ್ಯೂಷನ್ ಲಾಗ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ತುಂಬ ಟೇಸ್ಟ್ಫುಲ್ಲಾಗಿರುವಂಥ ಮಶ್ರೂಮ್ ಪಲಾವ್ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ವೆಜಿಟೇಬಲ್ ಪಲಾವ್ಗಿಂತ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಚಿಕನ್ ಮಟನ್ ತಿನ್ನಲ್ವಲ್ಲ, ಹಾಗಾಗಿಬಿಟ್ಟು ಇದು ಮಶ್ರೂಮ್ ತುಂಬ ಒಳ್ಳೆಯದು. ಹಾಗಾಗಿ ಮಶ್ರೂಮ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.